ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಸದ್ಯೋ ಚ ಜ್ಞಾನೋ ನಿರಿಣಾತಿ ಶತ್ರೂನ್ ಪತಿಂ ವೋ ಅಜ್ಞಾನಾಂ ಅನುಜಂ ವಿಶ್ವೇ ಮದಂತ್ಯೂಮಾಃ ಶೋಧೇನೂನಾಮಿಷುಧ್ಯಸಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದಲ್ಲಿ 246ನೆಯ ಭಾಗ ಇದು. ಭೂತಭವ್ಯ ಭವತ್ಪ್ರಭು ಅನ್ನುವ ವಿಷ್ಣು ಸಹಸ್ರನಾಮದ ಒಂದು ನಾಮದ ಅರ್ಥದ ಚಿಂತನವನ್ನ ಇವತ್ತು ಮಾಡೋಣ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸರ್ವೇಭ್ಯಃ ಶ್ರೋತೃಭ್ಯಃ ಸಕುಟುಂಬೇಭ್ಯಃ ಸಪರಿವಾರೇಭ್ಯಃ ಸಾನುಜೇಭ್ಯಃ ನರಕ ಚತುರ್ದಶಿ ಶುಭಾಶಯಾಃ. ಸಪರಿವಾರೇಣ ಸಕುಟುಂಬೇನ ಅನೇನ ಜನೇನ ವ್ಯಾಹ್ರಿಯಂತೆ. ಇಮಾಂ ನರಕ ಚತುರ್ದಶೀಂ ಭಗವತಃ ಸಹಸ್ರ ನಾಮಸು ಅನ್ಯತಮೇನ ಭೂತ ಭವ್ಯ ಭವತ್ಪ್ರಭುಃ ಇತಿ ನಾಮ್ನಃ ಶ್ರವಣೇನ ಅರ್ಥವತೀಂ ಕರ್ತುಕಾಮಾಃ ಸರ್ವೇ ವಯಂ ಅತ್ರ ಉಪತಿಷ್ಠಾಮಹೆ. ಬೃಹತಿ ಛಂದಸಿ ನಿಬದ್ಧಾನಾಂ ಸಹಸ್ರ ಸಂಖ್ಯಾಕಾನಾಂ ಮಧ್ಯೆ ಯೋಯಂ ಸದ್ಯೋ ಜಿಜ್ಞಾನೋ ನಿರಿಣಾತಿ ಶತ್ರುನಿತಿ ಮಂತ್ರಃ ತಸ್ಯ ತೃತೀಯೇನ ಪಾದೇನ ಅನುಯಂ ವಿಶ್ವೇ ಮದಂತ್ಯೂಮಾಃ ಇತಿ ತೃತೀಯೇನ ಪಾದೇನ ಭೂತಭವ್ಯ ಭವತ್ಪ್ರಭುಃ ಇತಿ ನಾಮ್ನಃ ಅರ್ಥಃ ವ್ಯಾಖ್ಯಾಸ್ಯತೆ. ರಘುನಾಥತೀರ್ಥ ಶ್ರೀಪಾದಾನಾಂ ತತ್ವಸಾರ ವ್ಯಾಖ್ಯಾಯಾಂ ಅಯಂ ಮಾರ್ಗಃ ಏವಂ ಸೂಚ್ಯತೆ. ಭೂತಭವ್ಯ ಭವದಾಖ್ಯಾಃ ಸಮಸ್ತಾಃ ಪ್ರಜಾಃ ಭೂತಾಃ ಅತೀತೆ ಕಾಲೇ ಯೇ ಅತೀತಾಃ ಗತಕಾಲೀನಾಃ ಭೂತಾಃ ಭವ್ಯಾಃ ಅಸ್ಮಿನ್ ವರ್ತಮಾನಕಾಲೇ ವರ್ತಮಾನಾನಿ ಭೂತಾನಿ ಏವಂ ಭವತ್ ಭವಿಷ್ಯತ್ಕಾಲೇ ಯೇ ಜನಾಃ ಯಾನಿ ಭೂತಾನಿ ವಾ ಉತ್ಪದ್ಯಂತೆ ತೇ ಸರ್ವೇ ಅಪಿ ಜನಾಃ ತ್ವಾಂ ಅನುಸೃತ್ಯ ಚತುರ್ಮುಖ ಬ್ರಹ್ಮಣಿ ಅಂತರ್ಯಾಮಿಣಂ ತ್ವಾಂ ಅನುಸೃತ್ಯ ಸುಖಂ ಪ್ರಾಪ್ನುವಂತೆ. ಚತುರ್ಮುಖ ಬ್ರಹ್ಮನಲ್ಲಿ ಅಂತರ್ಗತನಾದ ಭಗವಂತನ ಅನುಗ್ರಹದಿಂದಲೇ ಎಲ್ಲ ಜೀವಿಗಳಿಗೂ ಎಲ್ಲ ರೀತಿಯಾದಂತಹ ಸುಖ ಮೊದಲಾದ ಭಾವಗಳು ಬರಬೇಕು. ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ. ಪೃಥಗ್ವಿಧಾಃ ಮನುಷ್ಯನಿಗೆ ಸುಖ ದುಃಖ ಜ್ಞಾನ ಅಜ್ಞಾನ
ಇಂಥ ಯಾವುದೇ ರೀತಿಯಾದಂತಹ ಭಾವ ಬರುವುದಿದ್ರೂ ಭಗವಂತನಿಂದಲೇ ಬರಬೇಕು. ಯಾವುದೇ ಒಂದು ಅನಿಷ್ಟವಾದಂತಹ ಘಟನೆಯಿಂದ ಆಗುವ ದುಃಖ, ಇಷ್ಟವಾದ ಘಟನೆಯಿಂದ ಆಗುವಂತಹ ಸುಖ ಎಲ್ಲವೂ ಕೂಡ ಭಗವಂತನಿಂದಲೇ ಬರಬೇಕು. ಆದ್ದರಿಂದ ಈ ಭಗವಂತ ಭೂತ ಹಿಂದಿನ ಕಾಲದ, ಭವ್ಯ ಈಗಿನ ಕಾಲದ, ಭವತಾಂ ಮುಂದಿನ ಕಾಲದ ಎಲ್ಲ ಪ್ರಜೆಗಳಿಗೆ ಪ್ರಭುವಾಗಿದ್ದಾನೆ. ಪ್ರಕರ್ಷೇಣ ಭೂತಿ ಯಸ್ಮಾತ್. ಭೂತಿ ಅಂದ್ರೆ ಏಳಿಗೆ, ಐಹಿಕ ಸಂಪತ್ತಿನ ಪ್ರಾಪ್ತಿ ಇರಬಹುದು, ಪಾರಮಾರ್ಥಿಕ ಸಂಪತ್ತಿನ ಪ್ರಾಪ್ತಿ ಇರಬಹುದು. ಇದೆಲ್ಲವೂ ಕೂಡ ಪ್ರಾಪ್ತವಾಗುವುದು ಆ ಭಗವಂತನಿಂದಲೇ. ಯಾರಿಗಾದರೂ ಅಭೂತಿ, ಅನೈಶ್ವರ್ಯ ಪ್ರಾಪ್ತ ಆಗುವುದಿದ್ರೂ ಅವನಿಂದಲೇ ಆಗಬೇಕು. ನಮಗಿದು ಗೊತ್ತಿದೆ. ಅದಕ್ಕೆ ಆ ಭಗವಂತನನ್ನ ಐತರೇಯ ಉಪನಿಷತ್ತು ಸಯೇಷ ಭೂತಿಶ್ಚ ಅಭೂತಿಶ್ಚ, ಆ ಪರಮಾತ್ಮನನ್ನ ಭೂತಿ ಎಂಬುದಾಗಿಯೂ ನಾವು ಹೇಳಬಹುದಾಗಿದೆ, ಅಭೂತಿ ಎಂಬುದಾಗಿಯೂ ಹೇಳಬಹುದಾಗಿದೆ. ಭೂತಿ ಅಂದ್ರೆ ಐಶ್ವರ್ಯ ಕೊಡುವವನು ಅವನು, ಅನೈಶ್ವರ್ಯ ಕೊಡುವವನು ಅವನೇ ಆಗಿದ್ದಾನೆ. ತನ್ ಭೂತಿ ರೀತಿ ದೇವಾ ಉಪಾಸನ ಚಕ್ರರೆ ಅಭೂತಿ ರೀತ್ಯಸುರಾಹ, ತನ್ ಭೂತಿ ರೀತಿ ದೇವಾ ಉಪಾಸನ ಚಕ್ರರೆ ತೇ ಬಭೂವು ಅಭೂತಿ ರೀತ್ಯಸುರಾಹ ತೇ ಪರಾಬಭೂ. ಆ ಪರಮಾತ್ಮನನ್ನ ಐಶ್ವರ್ಯದಾಯಕ ಅಂತ ಪದೇ ಪದೇ ಉಪಾಸನೆ ಮಾಡಿದರು ದೇವತೆಗಳು. ಅವರು ಬಭೂವು, ಈ ಜೀವನದ ಸಂಗ್ರಾಮದಲ್ಲಿ ಅಧ್ಯಾತ್ಮ ದೈತ್ಯರ ಜೊತೆಗಿನ ಒಂದು ಸಂಗ್ರಾಮದಲ್ಲಿ ಒಟ್ಟಾರೆ ತಮ್ಮ ಜೀವಮಾನದ ಸಾಧನೆಯಲ್ಲೂ ಕೂಡ ಅವರು ಗೆದ್ದರು. ಅಭೂತಿ ತಸುರಾಹ, ಆ ಪರಮಾತ್ಮನನ್ನ ಅಭೂತಿ, ಅನೈಶ್ವರ್ಯದಾಯಕ, ಎಲ್ರಿಗೂ ತೊಂದರೆ ಕೊಡುವವನು ಅಂತ ಈ ದೈತ್ಯರು ಉಪಾಸಿಸಿದ್ರು. ತೇ ಪರಾಬಭೂ, ಅವರು ದೇವತೆಗಳೊಂದಿಗಿನ ಸಂಗ್ರಾಮದಲ್ಲಿಯೂ ಸೋಲುಂಡರು, ಅಧ್ಯಾತ್ಮದ ಸಂಗ್ರಾಮದಲ್ಲಿಯೂ ಕೂಡ ಅವರು ಸೋಲುಂಡರು. ಅದಕ್ಕಾಗಿ ಯಾವತ್ತೂ ಕೂಡ ಅವನನ್ನ ಭೂತಿದಾಯಕ, ಐಶ್ವರ್ಯದಾಯಕ ಅಂತಲೇ ಉಪಾಸಿಸಬೇಕು ಭಗವಂತನನ್ನ. ಅಭೂತಿಯನ್ನು ಅವನೇ ಕೊಡಬಹುದು. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಶಾಸ್ತ್ರದೊಂದು ಉದ್ದೇಶ ಇರುವುದರಿಂದ ನಮಗೆ ಬೇಕಾದದ್ದು ಭೂತಿ, ಐಶ್ವರ್ಯವಾದ್ದರಿಂದ ಆತನನ್ನು ಭೂತಿದಾಯಕ ಅಂತ ಉಪಾಸಿಸಬೇಕು. ಇದಕ್ಕಾಗಿ ಆತನನ್ನು ಭೂತ ಭವ್ಯ ಭವತ್ಪ್ರಭು ಅಂತ ವರ್ಣಿಸಿದ್ದಾರೆ. ನಮ್ಮ ಉಪಾಸನೆಯಲ್ಲಿ ನಮಗೆ ಐಹಿಕ ಏಳಿಗೆ ಮತ್ತು ಐಹಿಕ ಅಭಿವೃದ್ಧಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ತುಂಬಾ ಮುಖ್ಯವಾದಂತಹ ಒಂದು ಅನುಸಂಧಾನ ಇದೆ. ಅಂಥ ಆ ಭೂತ ಭವ್ಯ ಭವತ್ ಪ್ರಭು ಅನ್ನುವಂತಹ ಭಗವಂತನ ರೂಪವನ್ನ ಹಾಗೆ ನಾವು ಚಿಂತಿಸಬೇಕು. ಇದು ಆ ಬೃಹತಿ ಸಹಸ್ರ ಮಂತ್ರದಲ್ಲಿ ಎರಡನೇ ಮಂತ್ರದ ಮತ್ತೆ ಭೂತ ಭವ್ಯ ಭವತ್ಪ್ರಭು ಅನ್ನುವ ನಾಮದ ಒಂದು ಸಂಬಂಧದ ವಿವರವಾಯಿತು. ಭೂತ ಭವ್ಯ ಭವತ್ಪ್ರಭು ಅನ್ನುವುದಕ್ಕೆ ಏನೇನು ಅರ್ಥವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಗೀತಾ ಭಾಷ್ಯದಲ್ಲಿಯೇ ಆಚಾರ್ಯರು 10ನೇ ಅಧ್ಯಾಯ 13ನೇ ಶ್ಲೋಕದಲ್ಲಿ 13 ಶ್ಲೋಕದ ಬಳಿಕ ಇರುವಂತಹ ಒಂದು ಭಾಗ ಅದು. ಅಲ್ಲಿ ನಮಗೆ ಕಾಣಿಸುವಂತಹ ಒಂದು ನಿರ್ವಚನ, ವಿಭು ಪ್ರಭು ಪ್ರಥಮಂ ಮೇಹನಾವತ ಇತಿ. ಇದು ವಾರುಣ ಶಾಖಾದ ಒಂದು ಮಾತು. ಸಚೇವ ಪ್ರಾಭವತ್ ವಿವಿಧೋ ಭವತ್ ಇತಿ. ಆ ವಾರುಣ ಶಾಖೆಯಲ್ಲಿ ಅನೇಕ ರೂಪಗಳನ್ನು ಪಡೆದಿರುವಂತಹ ಈ ಪರಬ್ರಹ್ಮ ಮೇಹನಾವತಃ
ಭಕ್ತರ ಅಭೀಷ್ಟಗಳನ್ನು ಸೂರಿಸುವಂತಹ ರೂಪ ಅದು. ವಿಭು ಅಂತನೂ ಕರೆಸ್ಕೊಂಡಿದೆ, ಪ್ರಭು ಅಂತನೂ ಕರೆಸ್ಕೊಂಡಿದೆ. ಸಹ್ಯೇವ ಪ್ರಾಭವತ್, ಅವನು ಸರ್ವ ಸಮರ್ಥನಾಗಿದ್ದಾನೆ. ಸರ್ವ ಸಮರ್ಥನಾಗಿದ್ದರಿಂದ ಪ್ರಭವತೀತಿ ಪ್ರಭು, ಸರ್ವ ಸಮರ್ಥನಾಗಿದ್ದರಿಂದ ಪ್ರಭುವಾಗಿದ್ದಾನೆ. ಸರ್ವ ಅನೇಕ ರೂಪವುಳ್ಳವನಾದ್ರಿಂದ ಅವನು ವಿಭು ಕೂಡ ಆಗಿದ್ದಾನೆ. ಸ್ವಕಾಮಯತ ಬಹುಶ್ಯಾಂ ಪ್ರಜಾಯೇತೆ, ತೈತ್ತಿರೀಯ ಉಪನಿಷತ್ನಲ್ಲಿ ಹಾಗೆ ಹೇಳ್ತಾರೆ. ನಾನು ಬಹುರೂಪನಾಗಬೇಕು ಅಂತ ಅವನು ಬಯಸಿದ. ಆ ಬಹುರೂಪನಾಗಬೇಕು ಅಂತ ಬಯಕೆಯಿಂದಲೇ ಈ ಎಲ್ಲ ರೂಪಗಳನ್ನು ಆತ ತಾಳಿದ ಅಂತ ವರ್ಣಿಸ್ತಾರೆ. ಅದೇ 10ನೇ ಅಧ್ಯಾಯದ 7ನೇ ಶ್ಲೋಕದಲ್ಲೂ ಕೂಡ ವಿಶಿಷ್ಟಂ ಭವನಂ ವಿಭೂತಿ ಯಸ್ಮಾತ್ ವಿವಿಧ ಭವನಂ ವಾ, ವಿಭವ ಅನ್ನುವ ಶಬ್ದಕ್ಕೆ, ವಿಭೂತಿ ಅನ್ನುವ ಶಬ್ದಕ್ಕೆ ವಿಶಿಷ್ಟವಾದ ಒಂದು ಐಶ್ವರ್ಯವುಳ್ಳವನು ಅಂತ ಅವನನ್ನ ವರ್ಣಿಸಿದ್ದಾರೆ. ವಿವಿಧ ಭವನಂ, ನಾನಾ ರೀತಿಯ ಅವತಾರಗಳನ್ನು, ರೂಪಗಳನ್ನು ತಾಳುವುದು ಅಂತ ಅದರ ಅರ್ಥ. ವಿವಿಧ ಭವನಂ ಅಥವಾ ಪ್ರಕರ್ಷೇಣ ಭವನಂ, ಅಲ್ಲಿ ವಿಭು ಅನ್ನೋದಕ್ಕೆ ಅರ್ಥ ಹೇಳಿದ್ದಾರೆ. ಪ್ರಭು ಅನ್ನೋದಕ್ಕೂ ಕೂಡ ನಾವು ಹಾಗೆ ತಿಳ್ಕೋಬೇಕು. ಪ್ರಕರ್ಷೇಣ ಆತನೇ ಇದ್ದಾನೆ, ಪ್ರಕರ್ಷವನ್ನು ಹೊಂದಿದವನು ಅವನೇ ಆಗಿದ್ದಾನೆ. ಗೀತಾ 11ನೇ ಅಧ್ಯಾಯದ 4ನೇ ಶ್ಲೋಕದಲ್ಲೂ ಕೂಡ ಮನ್ಯಸೆ ಯದಿ ತಚ್ಚಕ್ಯಂ ಮಯಾ ದುಷ್ಟುಮಿತಿ ಪ್ರಭೋ ಅಂತ ಅರ್ಜುನ ಕೃಷ್ಣನನ್ನ ಪ್ರಭು ಅಂತ ಸಂಬೋಧಿಸ್ತಾನಲ್ಲ, ಅಲ್ಲಿ ಪ್ರಭು ಅಂದ್ರೆ ಸಮರ್ಥ ಅಂತ ಆಚಾರ್ಯರ ಭಾಷ್ಯ ಇದೆ. ಪ್ರಭು ಈಶಃ ಸಮರ್ಥಶ್ಚ ಅಂತ ಅದಕ್ಕೊಂದು ಕೋಶವನ್ನು ತೋರಿಸ್ತಾರೆ. ಪ್ರಭು ಈಶ ಸಮರ್ಥ ಇವೆಲ್ಲ ಒಂದೇ ಅರ್ಥವನ್ನು ಹೇಳುವಂಥವು. ನಾಸ್ತಿ ತಸ್ಮಾತ್ ಪರಂಭೂತಂ ಪುರುಷಾದ್ವೈ ಸನಾತನಾತ್, ಸನಾತನಾದಂತಹ ಈ ಭಗವಂತನಿಗಿಂತ ಹೆಚ್ಚಿನ ಸಮರ್ಥ ಯಾರೂ ಇಲ್ಲ ಅಂತ ಮಹಾಭಾರತದ ಅನುಶಾಸನ ಶಾಂತಿ ಪರ್ವದಲ್ಲಿ 339ನೇ ಅಧ್ಯಾಯದ 31ನೇ ಶ್ಲೋಕ ಕೂಡ ಅದನ್ನು ವರ್ಣಿಸ್ತದೆ. ಹೀಗೆ ಪ್ರಭು ಅನ್ನೋದಕ್ಕೆ ಪ್ರಕರ್ಷಣೆ ಇರುವವನು. ನಾವೀಗ ಭೂತಭವ ಭೂತಪ್ರಭು ಅನ್ನೋದಕ್ಕೆ ಅರ್ಥ ನೋಡಿದ್ವಲ್ಲ, ಹಿಂದಿನ ಇಂದಿನ ಮುಂದಿನ ಎಲ್ಲ ಜೀವಿಗಳಿಗೂ ಕೂಡ ಏನಾದರೂ ಅಭಿವೃದ್ಧಿ ಆಗುವುದಿದ್ರೆ ಭಗವಂತನಿಂದಲೇ ಆಗಬೇಕು ಅಂತ. ಅದಷ್ಟೇ ಅಲ್ಲ, ಭೂತ ಅತೀತ ಕಾಲದ, ವರ್ತಮಾನ ಕಾಲದ, ಅನಾಗತ ಕಾಲದ ಎಲ್ಲ ಚೇತನಗಳಲ್ಲಿ ಮತ್ತೆ ಜಡಗಳಲ್ಲಿಯೂ ಕೂಡ ಎಲ್ಲ ಚತುರ್ಮುಖ ಮೊದಲಾದ ದೇವತೆಗಳು, ನಮ್ಮಂಥ ಸಾಮಾನ್ಯ ಜೀವರು, ಜಡರು, ಅವರಲ್ಲಿ ಎಲ್ಲರಲ್ಲೂ ಕೂಡ ಭೂತೇಶು ಭವ್ಯೇಶು ಭವತ್ಸುಚ ಪ್ರಕರ್ಷೇಣ ಭವತಿ, ಯಾವತ್ತೂ ಅವರಲ್ಲಿ ಸರ್ವೋತ್ತಮನಾಗಿ ಇದ್ದವನು ಇವನೇ ಆಗಿದ್ದಾನೆ. ಹಿಂದೆಯೂ ಇವನೇ ಸರ್ವೋತ್ತಮನಾಗಿದ್ದ, ಈಗಲೂ ಇವನೇ ಸರ್ವೋತ್ತಮ, ಮುಂದೆಯೂ ಕೂಡ ಅವನೇ ಸರ್ವೋತ್ತಮನಾಗಿರ್ತಾನೆ. ಭೂತಭವ ಭವತ್ ಪ್ರಭು ಅನ್ನುವ ಶಬ್ದವನ್ನು ನಾವು ಚಿಂತಿಸುವಾಗ ಭೂತಭವ ಭವದ್ ವಿಭು ಅಂತ ಕೂಡ ಅದ್ರ ಜೊತೆ ನಾವು ಧ್ಯಾನಿಸಿದ್ರೆ ಅದು ಒಂದು ಯುಕ್ತವೇ. ಅನೇಕ ಜಡಗಳು, ಚೇತನಗಳು ಈ ಹಿಂದೆ ಉತ್ಪನ್ನ ಆಗಿ ಹೋಗಿವೆ. ಈಗ ನಮ್ಮ ಕಣ್ಮುಂದೆ ಕಾಣುವಂತ ಸೃಷ್ಟಿಯಲ್ಲಿ ಅನೇಕ ಚೇತನಗಳಿವೆ, ಜಡಗಳಿವೆ. ಮುಂದೂ ಹುಟ್ಟಲಿಕ್ಕಿವೆ ಅನೇಕ ಚೇತನಗಳು ಮತ್ತು ಜಡಗಳು. ಅವುಗಳಲ್ಲಿ ಎಲ್ಲ ಕಡೆಯೂ ಎಲ್ಲರಲ್ಲೂ ಕೂಡ ವಿಭು ವಿವಿಧ ರೂಪದಿಂದ ಇದ್ದವನು ಇವನೇ ಆಗಿದ್ದಾನೆ. ಅನಂತ ರೂಪದಿಂದ ಇರುವಂತಹ ಈ ಭಗವಂತನೇ ಈ ಎಲ್ಲ ಅನಾದಿಯಾದ ಅನಂತವಾದ ಈ ಕಾಲದಲ್ಲಿ ಹುಟ್ಟುವಂತಹ ಅನೇಕ ಚೇತನಗಳು ಮತ್ತು ಜಡಗಳಲ್ಲಿ ವಿವಿಧ ರೂಪದಿಂದ ಇದ್ದಾನೆ. ಅದರಿಂದ ವಿಭು ಆಗಿದ್ದಾನೆ. ಅವುಗಳಲ್ಲಿ ಸರ್ವೋತ್ತಮನಾಗಿ ಅವನೇ ಇದ್ದಾನೆ. ಅವರೆಲ್ಲರಿಗೂ ಕೂಡ ಅವರವರ ಅಭಿವೃದ್ಧಿಯನ್ನು ಮಾಡಿಸುವಂತವನು ಕೂಡ ಅವನೇ ಆಗಿದ್ದಾನೆ. ಹೀಗೆ ಆ ಶಬ್ದವನ್ನು ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ಮಾಂಡೂಕೋಪನಿಷತ್ತಿನ ಮೊದಲನೇ ಮಂತ್ರ, ಓಮಿತ್ಯೇತ್ ಲಕ್ಷಣಿದಂ ಸರ್ವಂ ತಸ್ಯೋಪ ವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ.
ಸರ್ವ ಓಂಕಾರ ಏವ ಯಚ್ಚ ಅನ್ಯತ್ ತ್ರಿಕಾಲಾತೀತಂ ತದಪ್ಯೋಂಕಾರ ಏವ. ಜಗತ್ತಿಗೆ ಆಶ್ರಯನಾದಂತಹ ಓಂ ಎನಿಸಿಕೊಂಡಿರುವ ಈ ಭಗವಂತ ಅಕ್ಷರ ಎಂಬ ಶಬ್ದದಿಂದಲೂ ವಾಚ್ಯನಾಗಿದ್ದಾನೆ, ನಾಶರಹಿತನಾದ್ದರಿಂದ ಗುಣಪೂರ್ಣನಾಗಿದ್ದಾನೆ. ಮತ್ತೆ ಭೂತ, ಭವಿಷ್ಯತ್, ವರ್ತಮಾನ ಕಾಲ ಇದೆಲ್ಲದರಲ್ಲೂ ಒಂದೇ ರೀತಿಯಾಗಿ ಅವನಿದ್ದಾನೆ. ಏಳು ಕಾರಣಗಳಿಂದ ಓಂ, ಅಕ್ಷರ ಇತ್ಯಾದಿ ಶಬ್ದಗಳ ಒಂದು ವರ್ಣನೆ ಅವನಿಗೆ ಕೇಳಿ ಬರ್ತದೆ. ಅದರ ಭಾಷ್ಯದಲ್ಲಿ ತದಿದಂ ಗುಣಪೂರ್ತೇವ ಸರ್ವಮಿತ್ಯೇವ ಶಬ್ದಿತಂ ಬೃಹತ್ ಸಂಹಿತ ಅನ್ನೋ ಒಂದು ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ಭಗವಂತ ಗುಣಪೂರ್ಣನಾದ್ರಿಂದ ಸರ್ವ ಅಂತ ಕರೆಸಿಕೊಂಡಿದ್ದಾನೆ. ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳಲ್ಲಿ ಯಾವುದೇ ವಿಕಾರಕ್ಕೊಳಗಾಗದೆ ಸರ್ವದಾ ನಿತ್ಯನಾಗಿಯೇ ಇದ್ದಾನೆ. ಉಳಿದವರೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದ ವಿಕಾರಗಳು. ಅಪೂರ್ಣತ ಅನ್ನುವ ವಿಕಾರವು ಲಕ್ಷ್ಮೀದೇವಿಗೂ ಕೂಡ ಇದ್ದೇ ಇದೆ. ಬೇರೆ ಯಾವ ವಿಕಾರ ಇಲ್ಲದೆ ಇದ್ರೂ ಒಂದು ರೀತಿಯಾದ ವಿಕಾರ ಅವಳಿಗೂ ಇದೆ. ಯಾವುದೇ ರೀತಿಯಾದ ವಿಕಾರವಿಲ್ಲ. ಭಾವಿ ಭೂತ ಭವತ್ಕಾರ್ಯೇಷು ಏಕರೂಪತೆಯ ಇರುವವನು ಈ ಭಗವಂತ ಆಗಿದ್ದಾನೆ. ಅದನ್ನ ಭೂತ ಭವ್ಯ ಭವತ್ ಪ್ರಭು ಹಿಂದಿನ ಅತೀತ ಕಾಲದಲ್ಲಿ ಈಗ ಮುಂದೆ ವಿಕಾರಕ್ಕೆ ಒಳಗಾಗುವವರು ಉಳಿದಿಲ್ಲ ಜೀವರಾದರೆ, ಯಾವುದೇ ವಿಕಾರಕ್ಕೆ ಒಳಗಾಗದೇ ಇರುವುದರಿಂದ ಅವನು ಪ್ರಭುವಾಗಿದ್ದಾನೆ. ಪ್ರಕರ್ಷೇಣ ಇರುವವನು ಅವನು. ಮೂರು ಕಾಲಗಳಲ್ಲಿ ಇಷ್ಟು ಪ್ರಕರ್ಷದಿಂದ ಇರುವವನು ಬೇರೆ ಯಾರೂ ಇಲ್ಲ ಈ ಜಗತ್ತಿನಲ್ಲಿ ಅಂತ ಅದು ಒಂದು ಅರ್ಥವನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ಬೇಕು. ಪುರುಷ ಸೂಕ್ತ ಕೂಡ ಅವನನ್ನ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ಯದ್ಭೂತಂ ಹಿಂದೆ ಆಗಿದ್ದು, ಯಚ್ಚ ಭವ್ಯಂ ಮುಂದೇನು ಹುಟ್ಟಬೇಕಾಗಿದೆಯೋ ಅದೆಲ್ಲವೂ ಕೂಡ ಪುರುಷ ಏವ ಈ ಭಗವಂತನೇ ಆಗಿದೆ, ಅರ್ಥಾತ್ ಭಗವಂತನ ಅಧೀನವೇ ಆಗಿದೆ. ಅಥವಾ ಪುರುಷೇ ಏವ ಇದೆಲ್ಲವೂ ಕೂಡ ಪುರುಷ ಶಬ್ದ ವಾಚ್ಯನಾದ ಈ ಭಗವಂತನಲ್ಲಿಯೇ ಆಶ್ರಿತವಾಗಿದೆ ಅಂತ ಹಾಗೊಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಭೂತ ಭವ್ಯಾದಿ ಜಾತಸ್ಯ ಮುಕ್ತಾನಾಮಪಿ ಚೇಶ್ವರಃ ಇತ್ಯುಚ್ಯತೆ ಶ್ರುತೋ ವಿಷ್ಣು ಸರ್ವದಾ ಪುರುಷೋತ್ತಮಃ. ಭೂತದ ಅತೀತ ಕಾಲದ, ಮುಂದಿನ ಕಾಲದ, ಈಗಿನ ಕಾಲದ ಎಲ್ಲ ಪ್ರಾಣಿಗಳಿಗೂ ಕೂಡ, ಎಲ್ಲ ಜೀವರಿಗೂ ಅವನು ಈಶ್ವರನಾಗಿದ್ದಾನೆ, ಮುಕ್ತರಿಗೂ ಈಶ್ವರನಾಗಿದ್ದಾನೆ. ಈ ಕಾರಣಕ್ಕಾಗಿ ಅವನನ್ನ ಜಗತ್ತನ್ನೇ ಪುರುಷ ಅಂತ ವರ್ಣಿಸ್ತಾರೆ. ಮಹಾಭಾರತದ ಮಾತು, ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಉದ್ಭುತವಾದಂತಹ ಮಾತು. ಈಶಾನೋ ಭೂತ ಭವ್ಯಸ್ಯ ಸಯೇವಾದ್ಯ ಸವಿಶ್ವ ಏತದ್ವೈತತ್ ಅಂತ ಕಾಠಕ ಉಪನಿಷತ್ನಲ್ಲೂ ಕೂಡ ಭೂತಕ್ಕೆ ಹಿಂದೆ ನಡೆದುದಕ್ಕೆ ಮುಂದೆ ನಡೆಯುವುದಕ್ಕೆ ಎಲ್ಲದಕ್ಕೂ ಕೂಡ ಅವನೇ ಈಶನಾಗಿದ್ದಾನೆ. ಹಿಂದೆ ಆಗಿ ಹೋದ ಜೀವರು, ಜಡಚೇತನರು, ಇವತ್ತಿನ ಜಡಚೇತನರು, ಮುಂದಿನ ಜಡಚೇತನರು ಅಂತ ಹೀಗೆಲ್ಲ ನಾವು ಹೇಳಿದ್ವಲ್ಲ, ಅಷ್ಟೇ ಅಲ್ಲ, ಜಡಚೇತನಗಳಿಗೆ ಮಾತ್ರ ಅಲ್ಲ, ಆಗಬೇಕಾದ ಘಟನೆಗಳು, ಹಿಂದೆ ಆಗಿ ಹೋದ ಘಟನೆಗಳು, ನಮ್ಮ ಜೀವಮಾನದಲ್ಲಿ ಹಿಂದೆ ಆಗಿ ಹೋದ ಘಟನೆಗಳು, ಮುಂದೆ ಆಗಬೇಕಾದ ಘಟನೆಗಳು, ಇವತ್ತಾಗಬೇಕಾದ ಘಟನೆಗಳು, ಅದೆಲ್ಲವನ್ನೂ ಕೂಡ ಒಳಗೆ ನಿಂತುಕೊಂಡು ನಡೆಸಿಕೊಡುವಂಥವನು ಈ ಭಗವಂತನೇ ಆಗಿದ್ದಾನೆ ಅಂತ ಅದರ ವರ್ಣನೆ ಇದೆ. ಅದಕ್ಕಾಗಿ ನಮ್ಮೆಲ್ಲ ಜೀವಮಾನದ ಆಗು ಹೋಗುಗಳನ್ನ ಆ ಭಗವಂತನ ಪಾದಕಮಲಗಳಲ್ಲಿ ನಾವು ಅರ್ಪಿಸಿ ಆ ಮೂಲಕ ನಿಶ್ಚಿಂತರಾಗಬೇಕು. ಈ ಜಗತ್ತಿನಲ್ಲಿ ಇರುವಂಥವೇನು ನಮಗೆ ಗೊತ್ತಿಲ್ಲ. ಹಿಂದೆ ಆಗುವುದೇನು, ಇವತ್ತಾಗಬೇಕಾದ್ದೇನು, ಮುಂದೆ ಆಗುವುದೇನು. ತಸ್ಮಾದ್ ರಜೋರಾಗ ವಿಷಾದ ಮನ್ಯು ಮಾನಸ್ಪೃಹ ಭಯ ದೈನ್ಯಾದಿ ಮೂಲಂ ಹಿತ್ವಾ ಗೃಹಂ ಸಂಸ್ಕೃತಿ ಚಕ್ರವಾಲಂ ನೃಸಿಂಹಪಾದಂ ಭಜತಾ ಕುತೋ ಭಯಂ ಅಂತ. ರಜೋಗುಣ, ನಮ್ಮಲ್ಲಿನ ರಜೋಗುಣಗಳ ಮೇಲಾಟ, ರಾಗ ಯಾವುದ್ರ ಕುರಿತ ಅಪೇಕ್ಷೆ, ವಿಷಾದ ಅಂದ್ರೆ ದುಃಖ, ಮನ್ಯು ಕೋಪ, ಮಾನ ದುರಭಿಮಾನ ಸ್ವಾಭಿಮಾನ, ಭಯ
ದೈನ್ಯ, ಇವೆಲ್ಲ ನಮಗೆ ಈ ಜೀವಮಾನದಲ್ಲಿ ಆಗ್ತಾ ಇವೆ. ಹಿಂದೂ ಆಗಿವೆ, ಇವತ್ತು ಆಗ್ತಾ ಇವೆ, ಮುಂದೂ ಆಗುವು. ನಮಗೆ ಆಗಿವೆ ಬೇರೆಯವರಿಂದ, ಬೇರೆಯವರಿಗೆ ನಮ್ಮಿಂದ ಆಗ್ತಾವೆ, ಅದು ಮಹತ್ವದ್ದಲ್ಲ. ನಮಗೆ ಮಾತ್ರ ಜೀವಮಾನದಲ್ಲಿ ಏನೇನು ತೊಂದರೆ ಆಗಿದೆ ಅಂತ ನಾವು ಆಲೋಚನೆ ಮಾಡೋ ಬದಲು ಬೇರೆಯವರಿಗೆ ನಮ್ಮಿಂದ ಏನಾಗ್ತದೆ, ಹಿಂದೇನಾಗಿತ್ತು, ಈಗೇನಾಗ್ತದೆ, ಮುಂದೇನಾಗುವುದಿದೆ, ಏನು ಒಳಿತು ಕೆಡುಕುಗಳು ನಮಗಾಗಬೇಕಾಗಿವೆ, ನಮ್ಮಿಂದ ಬೇರೆಯವರಿಗಾಗಬೇಕಾಗಿವೆ, ಅದೆಲ್ಲದಕ್ಕೂ ಕೂಡ ಅವನು ನಿಮಿತ್ತನಾಗಿದ್ದಾನೆ. ಹೀಗಿರುವಾಗ ಎಲ್ಲ ಭೂತಕಾಲದ ಸಂಗತಿಗಳಿಗೂ, ಭವಿಷ್ಯತ್ ಕಾಲದ ಸಂಗತಿಗಳಿಗೂ, ವರ್ತಮಾನ ಕಾಲದ ಸಂಗತಿಗಳಿಗೂ ಅವನೇ ಅಧಿಪತಿಯಾಗಿರುವಾಗ, ಅವನೇ ನಿಯಾಮಕನಾಗಿರುವಾಗ, ಯಾವ ಗ್ರಹವಾದರೂ ಶನಿ ರಾಹು ಕೇತು ಮೊದಲಾದ ಯಾವ ಗ್ರಹವಾದವು ಏನು ಮಾಡಬಲ್ಲದು? ಹೀಗೆ ನಾವು ಅವನನ್ನ ನಮ್ಮ ಜೀವಮಾನದ ಅನೇಕ ವೈಪರೀತ್ಯಗಳಿಂದ ನಾವು ವಿಷಾದಕ್ಕೊಳಗಾದಾಗ, ಸಂಕಟಕ್ಕೊಳಗಾದಾಗ ಅವನ ಪಾದ ಕಮಲಗಳಿಗೆ ನಾವು ನಮ್ಮನ್ನ ಅರ್ಪಿಸ್ಕೊಂಡು ಬಿಡಬೇಕು. ಅದು ಭೂತಭವ ಭೂತೃಭು ಅನ್ನುವ ಶಬ್ದದಿಂದ ನಮಗೆ ತಿಳಿಯುವಂಥ ಒಂದು ಸಂಗತಿ. ಲಕ್ಷಾಲಂಕಾರದಲ್ಲಿ ಇದರ ವ್ಯಾಖ್ಯಾನ ಏನು ಕಾಣಿಸೋದಿಲ್ಲ. ಶಾಂಕರ ಭಾಷ್ಯದಲ್ಲಿ ತ್ರಿಕಾಲ ನಿಯಾಮಕ ಅನ್ನುವ ಅರ್ಥವನ್ನು ಹೇಳಿದ್ದಾರೆ. ಕಾಲಭೇದ ಅನಾದೃತ್ಯ ಸನ್ಮಾತ್ರ ಪ್ರತಿಯೋಗಿಕಂ ಐಶ್ವರ್ಯಂ ಅಸ್ಯ ಇತಿ ಪ್ರಭುತ್ವಂ ಅಂತ ಅರ್ಥ ಹೇಳಿದ್ದಾರೆ. ಕಾಲದ ಯಾವುದೇ ಇತಿಮಿತಿ ಒಳಗಾಗದಂಥ ಅಖಂಡವಾದಂಥ ಐಶ್ವರ್ಯ ಉಳ್ಳವನು ಈ ಭಗವಂತ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಕಾಲತ್ರಯದಲ್ಲಿ ಇರುವಂಥದ್ದೆಲ್ಲದಕ್ಕೂ ಕೂಡ ಇವನೇ ಶೇಷಿಯಾಗಿದ್ದಾನೆ. ಜಗತ್ತು ಶೇಷವಾಗಿದೆ, ಇವನು ಶೇಷಿಯಾಗಿದ್ದಾನೆ. ಶೇಷಿ ಅನ್ನುವ ಒಂದು ಸಂಬಂಧವನ್ನ ವಿಶಿಷ್ಟಾದ್ವೈತದಲ್ಲಿ ಸ್ವೀಕಾರ ಮಾಡ್ತಾರೆ. ಶೇಷಿಯಾಗಿ ಭಗವಂತ ಶೇಷಿಯಾಗಿರುವುದು ಅಂದ್ರೆ, ಜಗತ್ತು ಶೇಷವಾಗಿರುವುದು ಅಂದ್ರೆ, ಕಾಲತ್ರಯದಲ್ಲಿ ಇರುವುದೆಲ್ಲವೂ ಕೂಡ ಇವನಿಗೋಸ್ಕರ ಇದೆ. ಮತ್ತೆ ಅವನೇ ಅದಕ್ಕೆ ಸ್ವಾಮಿಯಾಗಿದ್ದಾನೆ. ಕೃಷ್ಣಸ್ಯ ಹಿ ಕೃತೆ ವಿಶ್ವಂ ಇದಂ ಭೂತಂ ಚರಾಚರಂ. ಮಹಾಭಾರತದ ಸಭಾಪರ್ವದಲ್ಲಿ 38ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕವನ್ನು ಕೂಡ ಉದ್ಧರಿಸ್ತಾರೆ. ತ್ರಿಕಾಲವರ್ತಿನಾಂ ಶೇಷಿ ಭೂತ ಭವ್ಯ ಭೂತ್ಪ್ರಭು ಅಂತದ್ರ ನಿರುಕ್ತಿಯನ್ನು ಕೂಡ ಪರಾಶರ ಭಟ್ಟಿಯ ವ್ಯಾಖ್ಯಾನದಲ್ಲಿ ತ್ರಿಕಾಲದಲ್ಲೂ ಇರುವ ಎಲ್ಲ ಸಂಗತಿಗಳಿಗೂ ಈತ ಶೇಷಿಯಾಗಿದ್ದಾನೆ, ಅದೆಲ್ಲವೂ ಆತನ ಶೇಷ ಆಗಿದೆ ಅಂತ ಅದರ ತಾತ್ಪರ್ಯ. ಇದಿಷ್ಟು ಆ ಭೂತ ಭವ್ಯ ಭೂತ್ಪ್ರಭು ಅನ್ನುವುದರ ವಿವರವಾಗಿದೆ. ಮುಂದೆ ನಾವು ನೋಡಬೇಕಾದದ್ದು ಭೂತಕೃತ್ ಎಂಬ ಶಬ್ದದ ವ್ಯಾಖ್ಯಾನ. ಮೊದಲನೇ ಬೃಹತಿ ಸಹಸ್ರ ಮಂತ್ರ ಏನಿದೆ, ತದಿದಾಸ ಭುವನೇಶು ಜ್ಯೇಷ್ಠಂ ಪುನದಮ್ಮ ಬೋಧತೀನಾಂ ಯಥೋ ಜಜ್ಜ ಉಗ್ರಸ್ತ್ವೇಷಂ ಬ್ರಹ್ಮಃ ಪೂರ್ಣದಯ್ಯೋ ಯುವತೀನಾಂ ಅಂತ ಅದರ ಮೂರನೇ ಪಾದ ಯಥೋ ಜಜ್ಜ ಉಗ್ರಹ ಅಂತ ಹೇಳಿ ಆ ಭಾಗ ಭೂತಕೃತ್ ಎಂಬ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನ ರೂಪವಾಗಿದೆ. ಉಗ್ರಹ ಅಂದ್ರೆ ಉಗ್ರ ಶಬ್ದಕ್ಕೆ ಚತುರ್ಮುಖ ಅಂತ ಒಂದು ಅರ್ಥ ಇದೆ, ಮತ್ತೆ ರುದ್ರ ಅಂತಲೂ ಒಂದು ಅರ್ಥ ಇದೆ. ಎರಡೂ ಅರ್ಥಗಳನ್ನು ರಘುನಾಥ ತೀರ್ಥರು ಮಾಡಿದ್ದಾರೆ. ಆದ್ರಿಂದ ಯಥೋ ಜಜ್ಜ ಉಗ್ರ ಸ್ತ್ವೇಷಂ ಬ್ರಹ್ಮಃ, ಕಾಂತಿಯಿಂದ ಕಂಗೊಳಿಸುವಂತಹ ಚತುರ್ಮುಖ ಅಥವಾ ರುದ್ರ ಈ ಭಗವಂತನಿಂದ ಹುಟ್ಟಿದ ಅಂತ ಆ ಮೊದಲನೇ ಬೃಹತಿ ಸಹಸ್ರ ಮಂತ್ರದ 3ನೇ ಋಕ್ ಹೇಳ್ತದೆ. ಆದ್ರಿಂದ ಭೂತ ಅಂದ್ರೆ ಆ ರುದ್ರ ಅಥವಾ ಮುಖ್ಯ ಪ್ರಾಣ. ಆ ಭೂತನನ್ನ ಹುಟ್ಟಿಸಿದವನು ಭೂತಕೃತ ಅನ್ನುವ
ಚತುರ್ಮುಖನನ್ನ ಅಥವಾ ರುದ್ರನನ್ನ ಹುಟ್ಟಿಸಿದವನು ಇವನಾಗಿದ್ದಾನೆ. ಅದರಿಂದ ಇವನನ್ನು ಭೂತ ಕೃತ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಆ ಮೊದಲನೇ ಬೃಹತಿ ಸಹಸ್ರ ಮಂತ್ರವನ್ನೇ 3 ಬಾರಿ ಹೇಳಿದಾಗ ತೃತೀಯ ವಾರಂ ಶಂಸಿತಾಯಾಮ್ ಆದ್ಯಾಯಾಮ್ ರುಚಿ ಭೂತಕೃನ್ ಮೂರ್ತಿ. ಮೊದಲನೇ ಬೃಹತಿ ಸಹಸ್ರ ಮಂತ್ರವನ್ನೇ 3 ಬಾರಿ ಉಚ್ಚರಿಸಿದ್ದೇವೆ. ಅದರಲ್ಲಿ ಈ 3ನೇ ಬಾರಿ ಉಚ್ಚರಿಸಲ್ಪಟ್ಟಾಗ ಭೂತಕೃತ ಎಂಬ ಶಬ್ದ ಅದರಿಂದ ಭೂತಕೃತ ಎಂಬ ರೂಪ ಅದರಿಂದ ಪ್ರತಿಪಾದ್ಯವಾಗಿದೆ. ಹೀಗೆ ಚತುರ್ಮುಖ ಬ್ರಹ್ಮನಿಗೆ ರುದ್ರನಿಗೆ ಅವನ ಉತ್ಪಾದಕ ಆದ್ರಿಂದ ಭೂತಕೃತ್. ಅದಲ್ಲದೆ ಭೂತ ಶಬ್ದದಿಂದ ಲಕ್ಷ್ಮೀದೇವಿ ಕೂಡ ವಾಚ್ಯವಾಗಿದ್ದಾಳೆ. ಅವಳಿಗೂ ಕೂಡ ಈತ ಉತ್ಪಾದಕನೇ. ಸೃಷ್ಟಿ ಕಾಲದಲ್ಲಿ ಸೃಷ್ಟಿ ಮಾಡಬೇಕು ಅಂತ ಒಂದು ಅಪೇಕ್ಷೆ ಏನು ಅವಳಿಗೆ ಬರ್ತದೆ, ಆ ಪ್ರಕೃತಿಯ ಮೇಲಿನ ಅಭಿಮಾನ, ಅದನ್ನೇ ಅವಳಿಗೆ ಉತ್ಪತ್ತಿ ಅಂತ ಹೇಳ್ತಾರೆ. ಯಾವ ರೀತಿಯಾದ ಉತ್ಪತ್ತಿಯೂ ಇಲ್ಲದವನು ಪರಮಾತ್ಮ ಒಬ್ಬನೇ ನಮಗೆ ಗೊತ್ತಿದೆ. ಅದಕ್ಕಾಗಿ ಅವಳಿಗೂ ಕೂಡ ಉತ್ಪತ್ತಿಯನ್ನು ಕೊಟ್ಟವನು ಈ ಭಗವಂತ ಆಗಿದ್ದಾನೆ. ಭೂತ ಅತ್ಯಂತ ಶ್ರೇಷ್ಠವಾದ ಸಂಪತ್ತು ಉಳ್ಳವಳು ಅವಳೇ. ಭೂತಿ ಅಂದ್ರೆ ಐಶ್ವರ್ಯ. ಅತ್ಯಂತ ಶ್ರೇಷ್ಠವಾದ ಐಶ್ವರ್ಯವುಳ್ಳವನು ಆ ಲಕ್ಷ್ಮೀದೇವಿಯೇ ಆಗಿದ್ದಾಳೆ. ಮಹಾಭೂತಿ ಯಥೋ ಹರಿಹಿ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯ ಹೇಳುವಂತೆ ಆ ಭಗವಂತ ಮಹಾಭೂತಿ, ಅವನ ಬಳಿಕ ಭೂತಿ ಅಥವಾ ಭೂತ ಲಕ್ಷ್ಮೀದೇವಿಯೇ ಆಗಿದ್ದಾಳೆ. ಹೀಗಾಗಿ ಭೂತಕೃತ ಅಂದ್ರೆ ಆ ಲಕ್ಷ್ಮೀದೇವಿಯನ್ನ ಹುಟ್ಟಿಸಿದವನು ಅಂತ ಹೀಗೊಂದು ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದಾಗಿದೆ. ಅದೊಂದು ಶಬ್ದದಿಂದಲೇ ಲಕ್ಷ್ಮೀದೇವಿ, ಚತುರ್ಮುಖ ಮತ್ತೆ ರುದ್ರದೇವ ಇವರೆಲ್ಲರನ್ನೂ ಕೂಡ ಹುಟ್ಟಿಸಿದವನು ಅನ್ನುವ ಅರ್ಥವನ್ನ ನಾವು ತಿಳ್ಕೊಳ್ಬಹುದು. ಭೂತಗಳನ್ನೊಂದು ಜೀವಜಾತಗಳನ್ನು ಸೃಷ್ಟಿಸಿದವನು. ಕರೋತಿ ಅಂದ್ರೆ ಸೃಷ್ಟಿಸಿದವನು ಅಂತ ಅರ್ಥ. ಕೃಂತತಿ ಅಂದ್ರೆ ಅದನ್ನ ನಾಶಪಡಿಸಿದವನು ಅಂತನೂ ಅರ್ಥ ಆಗ್ತದೆ. ಕೃಂತತಿ ಇತಿ ಕೃತ. ಡುಕೃಂಕರಣೆ ಧಾತು ತಗೊಂಡಾಗ ಸೃಷ್ಟಿಸಿದವನು, ಕೃತಿ ಛೇದನೆ ಅಂತ ಧಾತು ತಗೊಂಡಾಗ ನಾಶಪಡಿಸಿದವನು ಅಂತನೂ ಅರ್ಥ ಆಗ್ತದೆ. ಸಾತ್ವಿಕ ಜೀವರಾದಂತಹ ಭೂತರನ್ನ ಭೂತಿ ಉಳ್ಳವರನ್ನಾಗಿ, ಮೋಕ್ಷ ಉಳ್ಳವರನ್ನಾಗಿ ಮಾಡ್ತಾನೆ. ಭೂತಗಳನ್ನ, ದುಷ್ಟರಾದಂತಹ ದೈತ್ಯಾದಿಗಳನ್ನ, ಅವರ ಸ್ಥಾನಮಾನಗಳನ್ನ ಕತ್ತರಿಸಿ ಅವರನ್ನ ದುರ್ಗತಿಗೆ ನೂಗ್ತಾನೆ. ಹೀಗಾಗಿ ಆತ ಭೂತಕೃತ್. ಪೃಥ್ವಿ, ಅಪು, ತೇಜಸ್ ಎಂಬತಕ್ಕಂಥ ಸತ್ಗಳು, ವ್ಯಾಕಾಶಗಳೆಂಬ ಅಸತ್ಗಳು, ಈ ಎರಡಕ್ಕೂ ಕೂಡ ಈ ಜಗತ್ತಿನಲ್ಲಿ ಒಂದು ವ್ಯಾಪ್ತಿಯನ್ನ, ಈ 5ರ ಮೂಲಕವೇ ಸ್ಥೂಲವಾದ ಪ್ರಪಂಚ ಹುಟ್ಟಿರುವುದು. ಅದೆಲ್ಲದಕ್ಕೂ ಅವನೇ ಕಾರಣನಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಅಸ್ತಿತ್ವಾತ್ ಭೂತನಾಮಭ್ಯ ಸರ್ವಜೀವೇಭ್ಯ ಏವ ಚ ಅಂತ ಗೀತಾ ತಾತ್ಪರ್ಯ 18ನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ ವರ್ಣಿಸುವಂತೆ ಅಸ್ತಿತ್ವದಲ್ಲಿರುವುದೆಲ್ಲವೂ ಭೂತವೇ. ಭವತೀತಿ ಭೂತಂ, ಜಡ ಚೇತನ ಎಲ್ಲವೂ ಭೂತವೇ. ಅದನ್ನೆಲ್ಲವನ್ನೂ ಮಾಡಿದವನು ಅಂತ ನಾವು ಅರ್ಥ ತಿಳ್ಕೊಳ್ಬೇಕು. ಭೂತ ಅನ್ನೋ ಶಬ್ದಕ್ಕೆ ನಮ್ಗೆ ಅರ್ಥ ಗೊತ್ತಿರ್ತದೆ. ಅದನ್ನು ಸರ್ವಮೂಲಕ್ಕೆ ಅದನ್ನು ಹೊಂದಿಸಿಕೊಳ್ಳುವುದು, ಸರ್ವಮೂಲದಲ್ಲಿ ಅದನ್ನ ಹೇಳಿದ್ದಾಗ ನಮಗೆ ಅನುಕೂಲಕರ. ಹೀಗೆ ಇದಿಷ್ಟು ಆ ಭೂತಕೃತ ಅನ್ನೋದರ ವಿವರಣ. ಭೂತಭೃತ್ ಅನ್ನುವಂಥ ಇನ್ನೊಂದು ರೂಪ ಇದೆ. ಅದು ತತ್ವಸಾರ ವ್ಯಾಖ್ಯಾನದಲ್ಲಿ ರಘುನಾಥ ತೀರ್ಥರು ತಿಳಿಸುವಂತೆ ಭೂತ ಅಂದ್ರೆ ಶತ್ರುಭೂತಾನಿ, ಪರಮಾತ್ಮನಿಗೆ, ಪರಮಾತ್ಮನ ಭಕ್ತರಿಗೆ ವಿರುದ್ಧವಾದಂತಹ ಎಲ್ಲವನ್ನೂ ಕೂಡ ನಿರಿನಾತಿ, ನಾಶಪಡಿಸ್ತಾನೆ. ಸದ್ಯೋಜ ಜ್ಞಾನೋ ನಿರಿನಾತಿ ಶತ್ರುವನ್ನಂತೂ 2ನೇ ಬೃಹತಿ ಸಹಸ್ರ ಮಂತ್ರದಲ್ಲಿ ಕೇಳಿ ಬರ್ತದೆ. ಅವರೆಲ್ಲರನ್ನೂ ಕೂಡ
ಭೃತ್ ಅಂದ್ರೆ ಹರತಿ, ನಾಶಪಡಿಸುವವನು. ಅದಕ್ಕಾಗಿ ಆತನನ್ನ ಭೃತು ಅಂತ ಹೀಗೆ ವರ್ಣಿಸ್ತಾರೆ. ಮೂಲತಃ ಹರ ಅಂತ ಧಾತುವೆ, ಆ ಹರ ಧಾತುವಿಗೇನೆ ಭೃತು ಅಂತ ಹೀಗೊಂದು ಆದೇಶ. ಹೃ ಧಾತುವೆ ಭೃ ಧಾತುವಾಗಿ ಪರಿಣಮಿಸಿದೆ. ವೇದದಲ್ಲಿ ಈ ಗೃಹ್ಣಾತಿ ಇದ್ದೆಲ್ಲ ಗೃಭ್ಣಾತಿ ಅಂತ ಆಗ್ತದೆ. ಗೃಹ್ಣಾತಿ ಗೃ ಧಾತುವಿನ ಮುಂದೆ ಇರುವಂತಹ ಆ ಹಕಾರ ಭಕಾರವಾಗಿ ಪರಿಣಮಿಸ್ತದೆ. ಅದರಂತೆ ಹೃ ಧಾತುವು ಕೂಡ ಅವನ್ನೆಲ್ಲವನ್ನು ನಾಶಪಡಿಸುವವನು. ಮೂಲತಃ ಇರುವುದು ಹೃ ಧಾತು, ಅದು ಹೃ ಎಂಬುದು ಭ್ರೂವಾಗಿ ಪರಿಣಮಿಸಿ ಭೃತ್ ಅಂತಾಗಿದೆ. ಅದನ್ನು ನಾಶಪಡಿಸುವವನು ಅಂತಾನೆ ಅರ್ಥ. ಹೀಗೆ ಹಕಾರವು ಭಕಾರವಾಗಿ ಪರಿಣಮಿಸುವುದು ವೇದಗಳಲ್ಲಿ ಕಾಣಿಸ್ತದೆ. ಹೃ ಗೃಹೋ ಭಃ ಛಾಂದಸಿ ಅಂತ ನಿಯಮ ಇದೆ. ಹೃ ಧಾತು ಮತ್ತು ಗೃಹ ಧಾತುಗಳಿಗೆ ಭಕಾರ ಬರ್ತದೆ ವೇದದ ಪ್ರಯೋಗಗಳಲ್ಲಿ ಅಂತ. ಅದಲ್ಲದೆ ಅನುಯಂ ವಿಶ್ವೇ ವದಂತ್ಯುಮಾಹ ಅಂತ ಅದೇ 2ನೇ ಬೃಹತಿ ಸಹಸ್ರ ಮಂತ್ರದಲ್ಲಿ ಉತ್ತರಾರ್ಧದಲ್ಲಿದೆ. ಯಾವ ಭಗವಂತನನ್ನು ಅವಲಂಬಿಸಿಯೇ ಎಲ್ಲ ಪ್ರಾಣಿಗಳು ಸುಖವಾಗಿ ಇರುತ್ತವೆ ಅಂತ. ಆದ್ರಿಂದ ಎಲ್ಲ ಪ್ರಾಣಿಗಳನ್ನು ಬಿಭರ್ತಿ, ಹಿಂದೆ ಭೂತಾನಿ ಹರತಿ ಅಂತ ಅರ್ಥ ಮಾಡಿದ್ವಿ, ಎಲ್ಲ ಪ್ರಾಣಿಗಳನ್ನು ನಾಶಪಡಿಸುವವನು ಅಂತ. ಈಗ ಎಲ್ಲ ಪ್ರಾಣಿಗಳನ್ನು ಧರಿಸಿದವನು ಅಂತ, ಅವುಗಳಿಗೆ ಸುಖ ಇತ್ಯಾದಿಗಳನ್ನು ಕೊಟ್ಟು ಧರಿಸುವವನು ಅಂತ ಅರ್ಥ. ಇದಕ್ಕೆ ಭರಣ ಪೋಷಣ ಮಾಡುವವನು. 3ನೇ ಬಾರಿ ಹೇಳಲ್ಪಟ್ಟಂತಹ 2ನೇ ಬೃಹತಿ ಸಹಸ್ರ ಮಂತ್ರದ ಒಂದು ವಿವರಣ ರೂಪ, ಒಂದು ಸಂಕ್ಷಿಪ್ತ ರೂಪವೇ ಈ ಭೂತಭೃತ್ ಅಂತ. ಭೂತಭೃತ್ ಎಂಬುದರ ಅರ್ಥವನ್ನ ಸದ್ಯೋಜ ಜ್ಞಾನೋ ನಿರ್ಣಾತಿ ಶತ್ರುನ್ ಅಥವಾ ಅನುಯಂ ವಿಶ್ವೇ ವದಂತ್ಯುಮಾಹ ಅನ್ನುವ ಈ ಭಾಗಗಳು ವರ್ಣಿಸಿವೆ. ಭೂತಭೃತ್ ಅಂದ್ರೆ ಭೂತಗಳನ್ನ ತಾನು ತನ್ನೊಳಗೆ ಹೊತ್ತವನು ಅಥವಾ ಭೂತಗಳಿಂದ ಹೊರಲ್ಪಟ್ಟವನು. ಎಲ್ಲ ಪ್ರಾಣಿಗಳು ಕೂಡ ತಮ್ಮ ಅಂತರಂಗದಲ್ಲಿ ಅಂತರ್ಯಾಮಿಯಾಗಿ ಭೂತವನ್ನು ಈ ಪರಮಾತ್ಮನನ್ನು ಹೊತ್ತಿವೆ. ಅವಕ್ಕೆ ಅದು ಗೊತ್ತಿರಲಿ ಬಿಡ್ಲಿ, ಅಂತೂ ಪರಮಾತ್ಮ ಅವುಗಳಲ್ಲಿ ಅಂತರ್ಯಾಮಿಯಾಗಿರುವುದರಿಂದ, ಪರಮಾತ್ಮ ಅವುಗಳೊಳಗಿರುವುದರಿಂದ, ಪರಮಾತ್ಮನೊಳಗೆ ಅವುಗಳಿರುವುದರಿಂದ ಆತ ಭೂತ ಅಂತ ಕರೆಸ್ಕೊಂಡಿದ್ದಾನೆ. ಹೀಗೆ ಭೂತ ಅಂದ್ರೆ ಭೂತಗಳನ್ನ ತಾನು ಧರಿಸಿದವನು, ಭೂತಗಳ ಒಳಗೆ ಇರುವವನು ಅಂತ ಕೂಡ ಇನ್ನೂ ಒಂದು ಅರ್ಥ. ಹೇಗೆ ಎಲ್ಲ ಪ್ರಾಣಿಗಳನ್ನು ಪೋಷಿಸ್ತಾನೆ ಅಂದ್ರೆ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಅಂತ ವಾಮನ ಪುರಾಣದ ಮಾತು ಸೂತ್ರ ಭಾಷ್ಯದಲ್ಲಿ 2ನೇ ಅಧ್ಯಾಯ 3ನೇ ಪಾದದ 2ನೇ ಸೂತ್ರದಲ್ಲಿ ವರ್ಣಿತವಾದ್ದು. ಆಯಾ ಜಡಚೇತನಗಳಲ್ಲಿದ್ದು ಆಯಾ ಜಡಚೇತನಗಳ ಶಕ್ತಿಯನ್ನ ಪ್ರಚೋದಿಸುವವನು. ತತ್ರ ಸ್ಥಿತೋ ವಿಷ್ಣು ನಿತ್ಯಂ ರಕ್ಷತಿ ಸರ್ವದಾ ಅಂತ ಪದ್ಮಪುರಾಣದ ಮಾತು ಗೀತಾ ತಾತ್ಪರ್ಯದಲ್ಲಿ 2ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಉದ್ಧೃತವಾದದ್ದು. ಆಯಾ ಜಡಚೇತನಗಳಲ್ಲಿದ್ದು ಅವುಗಳನ್ನ ತನ್ನ ಒಂದು ರೂಪದಿಂದ ಆತ ಯಾವತ್ತೂ ರಕ್ಷಿಸ್ತಾನೆ. ಇದು ಭೂತಭೃತ್ ಅನ್ನೋದ್ರಿಂದ ನಾವು ತಿಳಿಯಬೇಕಾದಂತಹ ಸಂಗತಿ. ಭೂತಭೃತ್ ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಏನೂ ವಿವರ ಕಂಡು ಬರೋದಿಲ್ಲ. ಶಾಂಕರ ಭಾಷ್ಯದಲ್ಲಿ ರಜೋಗುಣವನ್ನ ಆಶ್ರಯಿಸಿ ಬ್ರಹ್ಮರೂಪದಿಂದ ಭೂತಗಳನ್ನು ರಚಿಸುವವನು ಭೂತಾನಿ ಕರೋತಿ, ಮತ್ತೆ ತಮೋಗುಣದ ಮೂಲಕ ರುದ್ರ ರೂಪವನ್ನು ತಾಳಿ ಜಗತ್ತನ್ನ ಕತ್ತರಿಸಿ ಹಾಕುವವನು. ಭೂತಾನಿ ಕೃಂತತಿ ಇತಿ ಭೂತಕೃತ, ಭೂತಾನಿ ಕರೋತಿ ಇತಿ ಭೂತಕೃತ ಅಂತ 2 ಅರ್ಥವನ್ನ ಶಂಕರಾಚಾರ್ಯ ಭಾಷ್ಯದಲ್ಲಿಯೂ ನೋಡ್ತೇವೆ. ಭೂತಕೃತ ಎಲ್ಲಾ ಭೂತಗಳನ್ನು ಸ್ವತಂತ್ರವಾಗಿ ಸೃಷ್ಟಿಸುವಂತವನು. ಸರ್ವಂ ಹ್ಯೇದಂ ಬ್ರಹ್ಮಣ ಹೈವ ಸೃಷ್ಟಂ ಯಥೋವಾವ ಇಮಾನಿ ಭೂತಾನಿ ಜಾಯಂತೆ ಭೂತಾನಿ ಯೋಸೋ ಸೃಜತಿ ಸ್ವಾತಂತ್ರ್ಯನ ಸಹ ಭೂತಕೃತ್. ಎಲ್ಲ ಭೂತಗಳನ್ನು ಸ್ವತಂತ್ರವಾಗಿ ಸೃಷ್ಟಿಸಿದವನು, ಆದ್ರಿಂದ ಅವನನ್ನ ಭೂತಕೃತ್ ಅಂತ ಹೇಳ್ತಾರೆ ಅಂತ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಕಾಣ್ತೇವೆ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ
ಈಗ ಇಲ್ಲಿವರೆಗೆ ನಾವು ನೋಡಿದ ವ್ಯಾಖ್ಯಾನಕ್ಕಿಂತ ಹೆಚ್ಚಿನದೇನು ಕಾಣಿಸೋದಿಲ್ಲ. ಭೂತ ಅನ್ನುವುದಕ್ಕೂ ಕೂಡ ಶಾಂಕರ ಭಾಷೆಯಲ್ಲಿ ಸತ್ವಗುಣವನ್ನು ಆಶ್ರಯಿಸಿ ಭೂತಗಳನ್ನು ಪಾಲಿಸುವವನು ಅನ್ನೋ ಅರ್ಥ ಕಾಣುತ್ತದೆ. ವಿಶ್ವಂ ಬಿಭರ್ತಿ ಭುವನಸ್ಯ ನಾಭಿಹಿ ಅಂತ ತೈತ್ರಿಯ ಮಹಾನಾರಾಯಣ ಉಪನಿಷತ್ತಿನ ಭಾಗದಲ್ಲಿ ಕಾಣಿಸ್ತದೆ. ಹೀಗೆ ಭೂತ ಅನ್ನುವ ಶಬ್ದದ ವಿವರ ಪರಾಶರ ಭಟ್ಟರ ವಿವರದಲ್ಲಿ ವ್ಯಾಖ್ಯಾನದಲ್ಲಿ ಮತ್ತು ಸತ್ಯಸುಂದರ ವ್ಯಾಖ್ಯಾನದಲ್ಲಿ ಕಾಣಿಸುವಂಥದ್ದು. ಹೆಚ್ಚಿನ ವಿವರಗಳೇನೂ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಅರ್ಥಗಳನ್ನು ಕೂಡ ನಾವು ನೋಡಿದ್ದೇವೆ. ಸದ್ಯೋ ಜಜ್ಞಾನೋ ನಿರಿಣಾತಿ ಶತ್ರುನ್ ಅಥವಾ ಅನುಯಂ ವಿಶ್ವೇ ನಿರಂತ್ಯುಮಾಹ ಅನ್ನುವ ಈ ಎರಡು ಪಾದಗಳಲ್ಲಿ ಆ ಭೂತ ಎಂಬ ಭಗವಂತನ ರೂಪ ಪ್ರತಿಪಾದಿತ ಆಗಿದೆ ಅಂತ ನೋಡಿದ್ದೇವೆ. ಹೀಗೆ ಇಲ್ಲಿವರೆಗೆ ನೋಡಿದಂತಹ 2 ಬೃಹತಿ ಸಹಸ್ರ ಮಂತ್ರಗಳು, ಅವುಗಳ ಅರ್ಥ ವಿವರವಾಗಿ ಅವುಗಳ ಸಂಕ್ಷಿಪ್ತ ರೂಪವಾಗಿ ವಿಶ್ವಂ ವಿಷ್ಣು ವಷಟ್ಕಾರ ಭೂತ ಭವ್ಯ ಭವತ್ಪ್ರಭು ಭೂತಕೃತ್ ಭೂತಭೃತ್ ಇಷ್ಟು ನಾಮಗಳನ್ನು ಕೂಡ ನೋಡಿ ಮುಗಿಸಿದ್ದೇವೆ. ಅಲ್ಲಿಗೆ ಈ ಭಾಗ ಸಮಾಪ್ತಿಯನ್ನ ಕಾಣುತ್ತದೆ.